ನಮಸ್ಕಾರ. ಕೆಲವೊಂದು ಜನರ ಕೆಲವೊಂದು ಕ್ವಶನ್‌ಗಳನ್ನ ಮಾತಾಡ್ತಿರೋದ್ರಿಂದ ಚರ್ಚೆ ಮಾಡ್ತಾರಂತ. ಈ ಸಿಸ್ಟಮ್‌ದಾಗ ಕೆಲವೊಂದು ಜನರನ್ನ ನೀವು ವಿರೋಧ ಹಾಕ್ಕೋತೀರಿ ಅಂತ. ಅದಕ್ಕಾಗಿ ಒಂದು ಮಹಾಭಾರತದ ಒಂದು ಸಣ್ಣ ಸನ್ನಿವೇಶನ ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಜುನ ಹರನೊಡನೆ ಹೋರಾಡಿ ಪಾಶುಪತಾಸ್ತ್ರ ಗೆದ್ದ ಅಂತ ಹೇಳ್ತಾರೆ. ಹರ ಅಂದರೆ ಶಿವ ಅರ್ಜುನನ ಟೆಸ್ಟ್ ಮಾಡ್ಬೇಕಂತ ಹೇಳಿ ಒಂದು ಬೇರೆ ರೂಪದಾಗ ಬಂದ ಅವನ ಜೊತೆ ಹೋರಾಟ ಮಾಡ್ತಾನೆ. ಸೊ ಅವಾಗ ಅರ್ಜುನ ತನ್ನ ಧರ್ಮದ ಹಾದಿ ಏನಿದೆಯಲ್ಲ ಅದನ್ನ ಬಿಟ್ಟು ಕೊಡಂಗಿಲ್ಲ. ಅವಾಗ ಅವನ ಅದಾಗ ಇಷ್ಟ ಆಗಿ ಅವ್ನು ಏನು ಮಾಡ್ತಾನೆ, ಅವನು ಒಂದು ಪಾಶುಪತಾಸ್ತ್ರ ಕೊಟ್ಟ. ಅಂದ್ರೆ ಜೀವನದಾಗ ನಾವು ಮಾಡ್ತಾ ಇರೋ ಪ್ರತಿಯೊಂದು ಒಳ್ಳೆ ಕೆಲಸದಾಗ ದೇವರ ಬೇರೆ ಬೇರೆ ರೂಪಗಳದಾಗ ಬಂದು ಟೆಸ್ಟ್ ಮಾಡವ. ಸೊ ಅದನ್ನು ನಾವು ವಿರೋಧ ಅನ್ಕೋಕೆ ಬರಂಗಿಲ್ಲ. ದಿನಾಲೂ ನಮಗೆ ಟೆಸ್ಟ್ ಆಗ್ತಾ ಇದಾವೆ. ಸಣ್ಣ ಸಣ್ಣ ವಿಷಯಗಳಿಗೆ ನಮಗೆ ಟೆಸ್ಟ್ ಏನು ಮಾಡ್ತದಲ್ಲ, ಅದರಿಂದ ದೊಡ್ಡ ದೊಡ್ಡ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಡೇ ಬೈ ಡೇ ನಮ್ದು ಜ್ಞಾನ ಹೆಚ್ಚಾಗ್ತಾ ಇದೆ. ಸೊ ನಮಗೂ ಬ್ರಹ್ಮಾಸ್ತ್ರ ಸಿಗ್ತಾನೆ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ತಾ ಇದ್ದೀವಿ. ವಿರೋಧ ಅಲ್ಲ. ಸಿಸ್ಟಮ್ದಾಗ ಇರೋ ತಪ್ಪುಗಳು ಹೋಗಿ ಅಲ್ಲಿರೋ ಜನರ ರಾಕ್ಷಸತ್ವ ಹೋಗಿ ಅವರಲ್ಲಿ ದೈವಗುಣ ಬರಬೇಕಾದ್ರೆ ಟೈಮ್ ತೊಗೊಳ್ತೀವಿ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಯತ್ನ ಅಂದ್ಬಿಟ್ಟು ಒಂದು ಮಹಾಭಾರತದ ಇನ್ನೊಂದು ಸನ್ನಿವೇಶ. ಅರ್ಜುನ್ ಹೇಳ್ತಾನೆ, ಕೃಷ್ಣ ಹಣೆ ಬರದಲ್ಲಿ ಏನು ಬರ್ದಿತ್ತಲ್ಲ ಅದು ಆಗೋದಿತ್ತಂದ್ರೆ ಯಾಕೆಲ್ಲ ಇಷ್ಟು ಪ್ರಯತ್ನ ಮಾಡಬೇಕು, ನಾವು ಸುಮ್ಮನೆ ಇದ್ರೆ ನಡೆಯುತ್ತಿಲ್ಲ. ಅವಾಗ ಕೃಷ್ಣ ಹೇಳ್ತಾನೆ, ಪ್ರಯತ್ನ ಮಾಡಿದ್ರೆ ಸಿಗತೈತೆ ಅಂತ ಬರ್ದಿತ್ತಂದ್ರೆ ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಒಳ್ಳೆ ಕೆಲಸ, ಒಳ್ಳೆ ಧರ್ಮದ ಕೆಲಸ ಇದ್ದಾಗ ಸೊ ಯಾವುದೋ ವಿರೋಧ ಅಂತ ತಿಳ್ಕೊಬಲ್ಲಿ ನಾವು ಒಂದು ಒಳ್ಳೆ ಕೆಲಸನ ಮಾಡಬೇಕು, ಪ್ರಯತ್ನ ಮಾಡಬೇಕು ಅನ್ನೋದೇ ನಮ್ಮ ಈ ಜೀವನದ ಪಾಠ. ಇನ್ನೂ ಜಾಸ್ತಿ ಟೆಸ್ಟ್ ಆಗುವ, ಇನ್ನೂ ದೊಡ್ಡ ದೊಡ್ಡ ಬ್ರಹ್ಮಾಸ್ತ್ರಗಳು ನಮಗೆ ಸಿಗಬೇಕು ಅನ್ನೋದು ನಮ್ಮ ಪ್ರಯತ್ನ ಇರ್ತೀವಿ. ಅದನ್ನೆಲ್ಲ ಪಡಿಬೇಕಂದ್ರೆ ಕೈ ಮುಗಿದು ಕೇಳ್ಬೋದು ಅಥವಾ ಅಸ್ತ್ರ ಹಿಡಿದು ಕೇಳ್ಬೋದು. ಎರಡಕ್ಕೂ ನಾವು ಸಿದ್ಧವಾಗಿರಬೇಕು. ನಮಗೆಲ್ಲ ಗೊತ್ತಿರೋಂಗೆ 4 ಯುಗಗಳು. ಸತ್ಯಯುಗ, ದೇವರು ಮತ್ತು ರಾಕ್ಷಸರ ಬೇರೆ ಬೇರೆ ಲೋಕದಾಗಿರ್ತಿದ್ರು. ತ್ರೇತಾಯುಗದಾಗ ದೇವರು ಮತ್ತು ರಾಕ್ಷಸರ ಒಂದೇ ಲೋಕದಾಗ ಇರಕ್ಕೆ ಸ್ಟಾರ್ಟ್ ಮಾಡ್ರು. ರಾಮಾಯಣ ಎಕ್ಸಾಂಪಲ್. ಮೂರನೇದ ದ್ವಾಪರ ಯುಗ, ದೇವರು ಮತ್ತು ದಾನವ 2 ಜನ ಒಂದೇ ಪರಿವಾರದಲ್ಲಿರ್ತಿದ್ರು. ಇವಾಗ ಕಲಿಯುಗ, ದೇವರು ದಾನವ ಇಬ್ಬರು ಒಬ್ಬರೇ ಶರೀರದಲ್ಲಿ ಇರ್ತಾರಂತ. ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೆ ಮನುಷ್ಯನ ರೂಪದಾಗಿರೋ ದೇವರುಗಳು ಸಪೋರ್ಟ್ ಹೆಚ್ಚಾಗಬೇಕಾಗುತ್ತೆ. ಆಲ್ರೆಡಿ ನಮ್ಮ ಊರಾಗಿನ ಭಾಳಷ್ಟು ದೇವರುಗಳ ಸಪೋರ್ಟ್ ಸಿಗ್ತಾ ಇದೆ. ಸೊ ಇನ್ನೂ ಮುಂದಿನ ದಿನಗಳದಾಗ ಉಳಿದಿರುವಂಥ ದೇವರುಗಳು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೋ ಅಥವಾ ನರಸಿಂಹ ಯಾವುದೋ ಥರ ಒಂದು ರೀತಿಯಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನಮ್ಗೆ. ಸೂತ್ರಧಾರೆ ಅವನು, ನಾವು ಪಾತ್ರಧಾರಿಗಳಷ್ಟಲ್ಲ. ಅದಕ್ಕೆ ಎಲ್ಲರೂ ಎಷ್ಟು ಬೇಕಾಗುತ್ತಲ್ಲ ನಿಮ್ಮಲ್ಲಿರೋ ಒಳ್ಳೆಯ ಗುಣಗಳನ್ನ, ಒಳ್ಳೆಯ ದೇವರನ್ನ ಎಬ್ಬಿಸಿ ಒಳ್ಳೆಯ ಕೆಲಸ ಎಲ್ಲರೂ ಮಾಡೋಣ. ಮತ್ತು ಅದು ಆಗೇ ಆಗುತ್ತೈತೆ. ಥ್ಯಾಂಕ್ ಯು.